ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಯ ಕಾಮಧೇನು. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲ ನನ್ನ ಯೂಟ್ಯೂಬರ್ ಸಬ್ಸ್ಕ್ರೈಬರ್ಸ್ಗೆ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿಯ ಬೋಲೆಶಂಕರನನ್ನು ಅಭಯಂಕರ, ಸ್ಮಶಾನ ರುದ್ರ ಎಂದು ಕರೆದುಕೊಳ್ಳುವ ಸರ್ವವ್ಯಾಪಿ ಜಗದೀಶ್ವರನು ದೇವದೇವ ಮಹಾದೇವನನ್ನು ಈ ಭೂಮಿಯ ಮೇಲೆ ತನ್ನ ಆವಾಸವನ್ನು ಏರ್ಪಡಿಸಿಕೊಂಡು ಆ ಭೂಪ್ರಿಯನನ್ನು ಜಗತ್ತಿನ ಜೀವ ಜಂತುಗಳ ಸಹಾಯಕ್ಕೆ ಮೊದಲೇ ಓಡಿ ಬರುವ ಆದಿದೇವನನ್ನು ಸ್ಮೃತಿಸುವ, ನೆನಪು ಮಾಡಿಕೊಳ್ಳುವ, ಅವನಿಗೆ ಕೃತಜ್ಞತೆ ಸಲ್ಲಿಸುವ ಪರ್ವದಿನವೇ ಶಿವರಾತ್ರಿ. ಶಿವರಾತ್ರಿಯ ಹಬ್ಬದ ವಿಶೇಷಗಳೇನು ಅನ್ನುವ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಸಾಕಷ್ಟು ಕಥೆಗಳಿವೆ. ಶಿವರಾತ್ರಿಯ ದಿನ ಏನೆಲ್ಲ ಆಯಿತು, ಏಕೆ ಇದು ಶಿವನ ಹಬ್ಬ, ಶಿವನಿಗೂ ಈ ದಿನಕ್ಕೂ ಸಂಬಂಧ ಏನು, ಅದರ ಜೊತೆಗೆ ವೈಜ್ಞಾನಿಕವಾಗಿ ಏಕೆ ಈಗ ಆಚರಿಸುತ್ತೇವೆ ಅನ್ನೋ ಬಗ್ಗೆ ಒಂದಿಷ್ಟು ಘಟನೆಗಳ ಬಗ್ಗೆ ವಿವರಗಳನ್ನು ತಿಳಿದುಕೊಳ್ಳೋಣ. ಅಂದು ಸಮುದ್ರ ಮಥನದ ಕಾಲ. ಸ್ವಾತಿಕ ಶಕ್ತಿಗಳನ್ನು ಮೀರಿ ಅಸುರಿ ಶಕ್ತಿಗಳು ಪ್ರಬಲವಾಗಿರುತ್ತವೆ ಎಂಬ ಕಾರಣಕ್ಕೆ ದೈವಿ ಶಕ್ತಿಗಳಿಗೆ ಅಮರತ್ವವನ್ನು ಪ್ರಸಾದಿಸುವ ಸಲುವಾಗಿ ಒಳ್ಳೆಯದು ಶಾಶ್ವತವಾಗಿ ಉಳಿಯೋದಕ್ಕೆ, ಹಾಗೆ ಮಾಡೋದಕ್ಕೆ, ಅಮೃತವನ್ನು ಪಡೆಯೋದಕ್ಕೆ ಮಹಾವಿಷ್ಣುವಿನ ಆದೇಶದಂತೆ ಸಮುದ್ರದ ಮಥನ ಕಾರ್ಯ ಆರಂಭವಾಯಿತು. ಅಲ್ಲಿ ಬೃಹತ್ ಕ್ಷೀರ ಸಮುದ್ರವನ್ನು ಕಡಿಯಬೇಕಾಗಿತ್ತು. ಲೋಕ ಕಲ್ಯಾಣದ ಕೆಲಸ. ಹೀಗಾಗಿ ಒಳ್ಳೆಯ ಕೆಲಸಕ್ಕೆ ಎಲ್ಲರನ್ನೂ ಬಳಸಿಕೊಳ್ಳಬೇಕು. ದೇವತೆಗಳ ಜೊತೆಗೆ ರಾಕ್ಷಸರನ್ನು ಕೂಡ ಅದರಲ್ಲಿ ತೊಡಗಿಸಿಕೊಳ್ಳಲಾಯಿತು. ಈ ಕಾರ್ಯಕ್ಕೆ ವಿಶೇಷ ನಾಗ ಅಗಾಧ ಮಂದಾರ ಪರ್ವತ ಕಡುಗೋಲಿನಂತೆ ಬಳಕೆ ಆಯಿತು. ಸಾಕ್ಷಾತ್ ಮಹಾವಿಷ್ಣುವು ಕೂರ್ಮಾವತಾರವನ್ನು ಎತ್ತಿ ಆ ಕಡುಗೋಲಿಗೆ ತನ್ನ ಬೆನ್ನು ಆಧಾರವಾಗಿ ಕೊಟ್ಟು ಅಲ್ಲಿ ಆರಂಭವಾಯಿತು ಸಮುದ್ರ ಮಥನದ ಕಾರ್ಯ. ಈಗ ಸಮುದ್ರವನ್ನು ಕಡಿಯುತ್ತಿರುವಾಗ ಅಲ್ಲಿಗೆ ಕಾಮಧೇನು ಬಂತು. ಕೋರಿದ್ದೆಲ್ಲವನ್ನು ಕರುಣಿಸುವ ಕಲ್ಪವೃಕ್ಷ ಬಂತು. ಸರ್ವ ಸಂಪತ್ತಿನ ಆದಿನಾಯಕಿ ಮಹಾಲಕ್ಷ್ಮಿ ಆ ಸಮುದ್ರದಿಂದ ಎದ್ದು ಬಂದಳು. ಹೀಗೆ ಒಳ್ಳೆಯದೆಲ್ಲ ಬರುತ್ತಿರುವಾಗ ಅಲ್ಲಿ ಕೆಟ್ಟದ್ದು, ವಿನಾಶಕಾರಿಯಾದದ್ದು ಬಂದೇ ಬರಬೇಕಲ್ಲವೇ? ಹಾಗಾಗಿ ಆ ಸಮುದ್ರದಿಂದ ಹಲಾಹಲ ಅಂತ ಕರೆಸಿಕೊಳ್ಳಲ್ಪಡುವ ಕಾರ್ಕೋಟಕ ವಿಷ ಉದ್ಭವವಾಯಿತು. ಅದು ಸಮುದ್ರದಿಂದ ಮೇಲೆ ಎದ್ದು ಬಂದ ತಕ್ಷಣ 3 ಲೋಕವನ್ನು ದಹಿಸುವ ಅತಂತ್ರ ಶುರುವಾಯಿತು. ಕಾಲವನ್ನು ಕಾರ್ಕೋಟಕ ನಿಯಂತ್ರಿಸುವವರು ಯಾರು, ನಿಗ್ರಹಿಸುವವರು ಯಾರು ಎಂದು ದೇವಾನುದೇವತೆಗಳು ಚಿಂತಿಸುತ್ತಿರುವಾಗ ಅಲ್ಲಿಗೆ ಶಿವನು ಪ್ರತ್ಯಕ್ಷನಾದ. ದೇವಾನುದೇವತೆಗಳು ಏನು ಮಾಡಿದ್ರು, ಎಲ್ಲ ಭಗವಂತನ ಕೇಳ್ಕೊಂಡ್ರು. ಭಗವಂತ ಈ ಥರ ಕಾರ್ಕೋಟ ವಿಷ ಉದ್ಭವ ಆಗಿದೆ ಸಮುದ್ರದಲ್ಲಿ, ಈಗೇನು ಮಾಡಬೇಕು ಅನ್ನುವಾಗ ಭಗವಂತ ತನ್ನ ಕಮಂಡಲದಲ್ಲಿ ವಿಷವನ್ನು ಕುಡಿಯುವಾಗ ಕರೆಕ್ಟಾಗಿ ಗಂಟ್ಲಲ್ಲಿ ಭಗವಂತ ಕುಡಿದು ಸಮುದ್ರ ಮಂಥನ ಆಗತ್ತೆ. ಆಗ ಈಶ್ವರನು ವಿಷವನ್ನು ಕುಡಿದಾಗ ವಿಷಕಂಠನಾದ. ಆಗಿನಿಂದ ಈಶ್ವರನಿಗೆ ವಿಷಕಂಠನೆಂಬ ಹೆಸರು ಬಂತು. ಈ ತಿಂಗಳು 26ನೇ ತಾರೀಖು ಶಿವರಾತ್ರಿ ಹಬ್ಬ. ನಾವೆಲ್ಲರೂ ಮಹಾಶಿವರಾತ್ರಿಯನ್ನು ಹಬ್ಬ ಹೇಗೆ ಮಾಡಬೇಕು ಎಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳೋಣ. ಶಿವರಾತ್ರಿಯು ದಿನ ನಾವು ಪಾರ್ವತಿ ಪರಮೇಶ್ವರನ್ನು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಇದು ವರ್ಷಕ್ಕೆ 1 ದಿನ ಮಾತ್ರ ಬರುತ್ತೆ. ನಾವು ಶಿವರಾತ್ರಿ ಹಬ್ಬದ ದಿವಸ ಒಂದು ದಿವಸ ವ್ರತ, ಜಾಗರಣೆ, ಪೂಜೆ ಎಲ್ಲ ಮಾಡಿದ್ರೆ ನಾವು 1 ವರ್ಷದಲ್ಲಿ ಎಷ್ಟು ಸೋಮವಾರಗಳು ಪೂಜೆ ಮಾಡುತ್ತೇವೋ ಅಷ್ಟು ಪ್ರತಿಫಲ ಒಂದೇ ದಿವಸದಲ್ಲಿ ನಮಗೆ ಶಿವರಾತ್ರಿ ಹಬ್ಬದ ದಿವಸ ಸಿಗತ್ತೆ. ಪೂಜೆ ಮಾಡಿದ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿಸಿ ಮತ್ತು ದೇವಸ್ಥಾನಕ್ಕೆ ಹೋಗಿ ಬಿಲ್ವಾರ್ಚನೆ ಮಾಡಿಸಿ ಮತ್ತು ರುದ್ರಾಭಿಷೇಕ ಮಾಡಿಸಿ, ತುಂಬ ಒಳ್ಳೆಯದಾಗತ್ತೆ. ಶಿವರಾತ್ರಿ ದಿನದ ಹೆಣ್ಣು ಮಕ್ಕಳು ಉಪವಾಸ ಮಾಡಿ ಪೂಜೆ ಮಾಡಿ. ಶಕ್ತಿ ಇರೋರು ಮಾತ್ರ ಉಪವಾಸ ಮಾಡಿ, ಶಕ್ತಿ ಇಲ್ಲದಿರೋರೆಲ್ಲ ಉಪವಾಸ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. 101 ಬಿಲ್ಪತ್ರೆ 3 ದಳ ಇರಬೇಕು. 3 ದಳ ಇರೋ ಬಿಲ್ಪತ್ರೆ 101 ಪತ್ರೆ ತೊಗೊಂಡೋಗಿ ಭಗವಂತನಿಗೆ ಅಭಿಷೇಕ ಮನೆಯಲ್ಲಾರು ಮಾಡಿ ಅಥವಾ ದೇವಸ್ಥಾನದಲ್ಲ ತೊಗೊಂಡೋಗಿ ಅರ್ಚನೆ ಮಾಡಿಸಿ. ಮತ್ತು ತುಂಬೆ ಹೂವು ಸಿಗುತ್ತೆ, ಬಿಳಿ ಕಲರ್ ತುಂಬೆ ಹೂವು, ಅದು ಸಿಕ್ಕಿದ್ರು ತುಂಬ ಶ್ರೇಷ್ಠ ಭಗವಂತನಿಗೆ. ಅದು ಲಿಂಗದ ಮೇಲೆ 1 ಹೂವು ಇಟ್ಟರು ಅಷ್ಟೇ, 3 ಹೂವು ಇಟ್ಟರು ಅಷ್ಟೇ, 101 ಹೂವು ಇಟ್ಟರು ಅಷ್ಟು ಅದರಲ್ಲೂ ಅರ್ಚನೆ ಮಾಡಿಸಿ, ತುಂಬ ಒಳ್ಳೆಯದು. ಮನೇಲಿ ಮಾಡಿ ಅಥವಾ ಆಗದೇ ಇದ್ದರೆ ದೇವಸ್ಥಾನದಲ್ಲಿ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ಪೂಜೆ ಮಾಡಿಸಿ, ಜಾಗರಣೆ ಮಾಡಿ. ಮತ್ತು ಆದಷ್ಟು ಒಂದೊತ್ತು ಶಕ್ತಿ ಇರೋರು ಒಂದೊತ್ತಿದ್ದು
ಪೂಜೆ ಮಾಡಿಸಿ ಜಾಗರಣೆ ಮಾಡಿ. ಇವಾಗ ನಮ್ಮ ಕೈಲಿ ಪೂಜೆ ಮಾಡೋಕ್ಕಾಗೋದಿಲ್ಲ, ಅರ್ಚನೆ ಮಾಡೋಕ್ಕಾಗಲ್ಲ, ಅಭಿಷೇಕ ಮಾಡೋಕ್ಕಾಗಲ್ಲ ಅನ್ನೋರು ಏನು ಮಾಡಬೇಕು ಅಂದರೆ ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರವನ್ನು ಆದಷ್ಟು ಹೇಳ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವರಾತ್ರಿ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡಿ.